ಇದು ಒರಿಜಿನಲ್ ಪ್ಲಮ್ ಕೇಕ್ ರೆಸಿಪಿ. ಇದನ್ನು ಸುಲಭವಾದ ರೀತಿಯಲ್ಲಿ ಹೇಗ್ ಮಾಡುದು ಅಂತ ನೋಡೋಣ. ಅವನ್ ಅಥವಾ ಓವನ್ ಇಲ್ಲಾಂದ್ರೂ ಇದನ್ನ ಮಾಡಬಹುದು. ಹೇಗೆ ಅಂತ ಮುಂದೆ ಹೇಳ್ತೀನಿ ಕೇಳಿ. 1/4 ಕಪ್ ಆರೆಂಜ್ ಜ್ಯೂಸ್ ಅಥವಾ ರಮ್ ತಗೊಂಡು ಅದರಲ್ಲಿ 1 ಕಪ್ ಡ್ರೈ ಫ್ರೂಟ್ಸ್ ನ ಸೋಕ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ಆ ಪ್ಲಮ್ ಕೇಕ್ ನ ಒರಿಜಿನಲ್ ಕಲರ್ ಹಾಗೂ ಫ್ಲೇವರ್ ಗೆ 1/4 ಕಪ್ ಸಕ್ಕರೆ ಸಣ್ಣ ಉರಿಯಲ್ಲಿ ಇಟ್ರೆ ಅದು ಮೆಲ್ಟ್ ಆಗಿ ಬ್ರೌನ್ ಕಲರ್ ಬರುತ್ತೆ. ಅದರಲ್ಲಿ 1/4 ಕಪ್ ನೀರು ಹುಷಾರಾಗಿ ಮೆಲ್ಲಗೆ ಹಾಕಿದ್ರೆ ಕ್ಯಾರಮಲ್ ಸಿರಪ್ ರೆಡಿ. ನಂತರ ಅರ್ಧ ಕಪ್ ಸಕ್ಕರೆ, ಈ ಸ್ಪೈಸಸ್, 100 ಗ್ರಾಮ್ ಅನ್ಸಾಲ್ಟೆಡ್ ಬಟರ್ ಹಾಗೂ 2 ಮೊಟ್ಟೆ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ ಅದ್ರ ಜೊತೆ ಕ್ಯಾರಮಲ್ ಸಿರಪ್ ಹಾಗೂ ವೆನಿಲಾ ಎಸೆನ್ಸ್ ಹಾಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ 1 ಕಪ್ ಹಿಟ್ಟು, ಬೇಕಿಂಗ್ ಸೋಡಾ ಪೌಡರ್, ಉಪ್ಪು ಹಾಗೂ ಇದ್ರೆ ಒಂದ್ ಸ್ವಲ್ಪ ಕೋಕೋ ಪೌಡರ್ ಫಿಲ್ಟರ್ ಮಾಡಿ ಸೇರಿಸಿ ಈ ರೀತಿ ಕಟ್ ಅಂಡ್ ಫೋಲ್ಡ್ ಮೆಥಡ್ ನಲ್ಲಿ ಮಿಕ್ಸ್ ಮಾಡಿದ್ರೆ ಬ್ಯಾಟರ್ ರೆಡಿ. ಈಗ ಡ್ರೈ ಫ್ರೂಟ್ಸ್ ಫಿಲ್ಟರ್ ಮಾಡಿ ತಗೊಂಡು ಅದ್ರ ಒಂಚೂರು ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೇಕ್ ಬ್ಯಾಟರ್ ಗೆ ಹಾಕೊಂಡು ಮತ್ತೊಂದ್ಸಲ ಇದನ್ನ ಮೆಲ್ಲಗೆ ಮಿಕ್ಸ್ ಮಾಡಿ. ನಂತರ ಅದನ್ನು ಒಂದು ಕೇಕ್ ಟಿನ್ ಗೆ ಹಾಕೊಂಡು ಒಂಚೂರು ಡೆಕೋರೇಷನ್ ಮಾಡಿ 170 ಡಿಗ್ರೀಸ್ ಅಲ್ಲಿ 40 ರಿಂದ 50 ನಿಮಿಷ ಬೇಕ್ ಮಾಡಿದ್ರೆ ರೆಡಿ ಗುರು. ಅವನ್ ಇಲ್ಲ ಅಂದ್ರೆ ಕುಕ್ಕರ್ ನಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಅದರಲ್ಲಿ ಕೇಕ್ ಟಿನ್ ಇಡಿ. ವಾಷರ್ ಹಾಗೂ ವಿಸಿಲ್ ತೆಗೆದು ಮುಚ್ಚಬೇಕು. ಲೋ ಫ್ಲೇಮ್ ನಲ್ಲಿ ಒಂದು 50 ನಿಮಿಷ ಬೇಕಾಗುತ್ತೆ.